ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಬೇಸಿಗೆ ರಜೆಯಲ್ಲಿ ನಾವು ಬಾಂಬೆಯಲ್ಲಿರುವಂತಹ ಅತ್ತಿಗೆ ಮನೆಗೆ ಬಂದಿದ್ವಿ. ಮನೆಗೆ ರೀಚ್ ಆಗಬೇಕಿದ್ರೆ ಆಲ್ಮೋಸ್ಟ್ 3:30 ಆಗಿತ್ತು. ಆಮೇಲೆ ಊಟ ಮಾಡಿ ಆ ದಿವಸ ಫುಲ್ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಇದು ಸ್ಯಾಟರ್ಡೇ ಈವ್ನಿಂಗ್ ನಾವು ಬಾಂಬೆಯಲ್ಲಿ ದೊಂಬಿಲಿ ಅಂತ ಅತ್ತಿಗೆ ಇರುವ ಮನೆ ಪ್ಲೇಸ್, ಅಲ್ಲಿ ಸ್ಟ್ರೀಟ್ ಶಾಪಿಂಗಿಗೆ ಅಂತ ಹೊರಟಿರೋದು. ನಾನು ಅತ್ತಿಗೆ ಆಮೇಲೆ ತಂಗಿ ಮಗಳು ಅನ್ವಿತಾ ಹೊರಟಿರೋದು ಆಟೋದಲ್ಲಿ. ಮಕ್ಕಳೆಲ್ಲ ಏನು ಬಂದಿರಲಿಲ್ಲ. ಸ್ಟ್ರೀಟ್ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ನಡಿಬೇಕು. ಸೊ ಮಕ್ಕಳು ಬಂದರೆ ಆಮೇಲೆ ಕಿರಿಕಿರಿ ಮಾಡ್ತಾರೆ, ನಡೆಯೋದಕ್ಕೆ ಅವ್ರಿಗೂ ಸುಸ್ತಾಗುತ್ತೆ ಅಂತ ಮನೆಯಲ್ಲೇ ಬಿಟ್ಟು ಬಂದ್ವಿ. ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಣ್ಣ ಮತ್ತೆ ಹಸ್ಬೆಂಡ್ ಇದ್ರು, ನಿವಾನ್, ರಾಘವ, ಭಾರ್ಗವ ಮನೆಯಲ್ಲಿದ್ದರು. ಆಮೇಲೆ ಸ್ಟ್ರೀಟ್ ಶಾಪಿಂಗ್ ಅಂದರೆ ಇಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೂ ಕೂಡ ತುಂಬ ಕಿರಿಕಿರಿ ಆಗುತ್ತೆ, ಪಾರ್ಕಿಂಗ್ ಕೂಡ ಪ್ಲೇಸ್ ಇರಲ್ಲ. ಹಾಗಾಗಿ ನಾವು ಆಟೋದಲ್ಲಿ ಬಂದಿರೋದು. ನಾವು ಫಸ್ಟ್ ಇಲ್ಲಿ ಬೆಡ್ಶೀಟನ್ನು ನೋಡ್ತಾ ಇದ್ವಿ. ನಮಗೆ ಪ್ಯೂರ್ ಕಾಟನ್ ಇಂದು ಬೆಡ್ ಸ್ಪ್ರೆಡ್ ಬೇಕಾಗಿತ್ತು. ಅತ್ತಿಗೆ ಯೂಶ್ವಲಿ ಇಲ್ಲೇ ಶಾಪಿಂಗ್ ಮಾಡ್ತಾರಂತೆ, ಹಾಗಾಗಿ ಅವರಿಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ನಾವಿಲ್ಲಿ ಕ್ವಾಲಿಟಿ ಎಲ್ಲ ನೋಡಿಕೊಂಡು ಅತ್ತಿಗೆ ಕೂಡ ಬಾರ್ಗಿನ್ ಮಾಡಿ ತಗೊಂಡ್ವಿ. ಏನೇನು ತಗೊಂಡ್ವಿ ಅನ್ನೋದನ್ನು ನಾನು ಇದೇ ವಿಡಿಯೋದ ಎಂಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದಮೇಲೆ ಅಲ್ಲಿ ಜ್ಯುವೆಲ್ಲರಿ ಎಲ್ಲ ನೋಡ್ತಾ ಇದ್ವಿ. ನಂಗಲ್ಲೊಂದು ಚೆನ್ನಾಗಿರುವಂತಹ ಜ್ಯುವೆಲ್ಲರಿ ಕೂಡ ಸಿಕ್ತು. ಯಾವುದನ್ನು ತಗೊಂಡಿದ್ದೀನಿ ಅಂತ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ಇಯರಿಂಗ್ಸ್ ಎಲ್ಲ ಏನೂ ಇರಲಿಲ್ಲ, ಈ ಥರ ಸರ ಮಾತ್ರ ಇದ್ದಿದ್ದು. ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಕಲೆಕ್ಷನ್ಸ್ ಇತ್ತು. ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡೋದಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ತಂಗಿ ಮಗಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನಾವು ಜೊತೆಯಲ್ಲೇ ಹೊರಟಿರೋದು. ನೆಕ್ಸ್ಟ್ ನಾವು ಬಂದಿರೋದು ಬ್ಯಾಗ್ ಕಲೆಕ್ಷನ್ಗೆ. ಇಲ್ಲಂತೂ ಸ್ಲಿಂಗ್ ಬ್ಯಾಗ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕಲೆಕ್ಷನ್ಸ್. ನಾವು ಕೂಡ ಕ್ವಾಲಿಟಿ ಯಾವ ಥರ ಇದೆ ಈ ಥರ ಎಲ್ಲ ಚೆಕ್ ಮಾಡಿಕೊಂಡು ಬ್ಯಾಗು ಕೂಡ ಪರ್ಚೇಸ್ ಮಾಡಿದ್ವಿ. ಪೂರ ಸ್ಲಿಂಗಿಂದು, ದಪ್ಪ ಸ್ಲಿಂಗಿಂದು, ಈ ಥರ ಬೇರೆ ಬೇರೆ ಟೈಪಿಂದು ಚೆನ್ನಾಗಿರುವಂತಹ ಬ್ಯಾಗ್ ಕಲೆಕ್ಷನ್ ಕೂಡ ಇತ್ತು. ರೀಸನೇಬಲ್ ಪ್ರೈಸಿಂದು ಇತ್ತು. ಇಲ್ಲಿ 300, 200 ಎಲ್ಲ ಇತ್ತು. ಜೊತೆಗೆ ಪೌಚ್ ಈ ಥರದ ಕಲೆಕ್ಷನ್ಸ್ ಕೂಡ ಇತ್ತು. ನಾವು ಕೂಡ 2 ಸ್ಲಿಂಗ್ ಬ್ಯಾಗನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಯಾವ ಬ್ಯಾಗ್ ಪರ್ಚೇಸ್ ಮಾಡಿದ್ವಿ, ಎಷ್ಟು ಅಮೌಂಟ್ ಕೊಟ್ವಿ ಅನ್ನೋದನ್ನು ನಾನು ಎಂಡಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಹೂವಿನ ಮಾರ್ಕೆಟ್ ಕೂಡ ಜೊತೆಗೆ ಇತ್ತು. ಇದು ಇವಾಗ ನಾವು ಹೋಗಿರೋದು ದೊಂಬಿಲಿ ಸ್ಟ್ರೀಟ್ ಶಾಪಿಂಗ್ ಅಂತ. ತುಂಬ ಚೆನ್ನಾಗಿದೆ ಶಾಪಿಂಗ್ ಏರಿಯಾ. ನಾವು ಶಾಪಿಂಗ್ ಹೊರಟಿರೋದು ಸಂಜೆದು. ಅತ್ತಿಗೆ ಮನೆಯಲ್ಲಿ ಕಾಫಿ ಕುಡಿದು 5 ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟಿದ್ವಿ. 5:20 ನಾವಿಲ್ಲಿ ಶಾಪಿಂಗ್ ಏರಿಯಾಕ್ಕೆ ಬಂದಿದ್ವಿ. ನಾವು ಬರಬೇಕಿದ್ರೆ ತುಂಬ ಕ್ರೌಡೆಲ್ಲ ಏನಿರಲಿಲ್ಲ. ಹೋಗ್ತಾ ಹೋಗ್ತಾ ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಆಗೋಗೋಯ್ತು. ಏನು ನೋಡೋದಕ್ಕೂ ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಅಲ್ಲಿ ಶಾಪಿಂಗ್ ಮುಗಿಸಿ ಹೊರಟಿದ್ವಿ. ಇದಾದ್ಮೇಲೆ ನಾವು ಬೇರೆ ಚಾಟ್ ಲವರ್ಸ್ ಒಂದೊಂದು ಪ್ಲೇಟ್ ಪಾನಿಪುರಿ ತಿಂದು ಹೊರಟ್ವಿ. 1 ಪ್ಲೇಟ್ ಪಾನಿಪುರಿ ಅಂದರೆ 6 ಪೀಸ್ ಕೊಡ್ತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ರೋಡ್ ಸೈಡಿಂದು ಚಾಟ್ಸ್ ತಿನ್ನೋದಂದರೆ ಅದರಲ್ಲಿರುವ ಮಜಾನೇ ಬೇರೆ. ಅಂದರೆ ಮನೆಯಲ್ಲಿ ಮಾಡೋದು ಅದರ ಟೇಸ್ಟೇ ಬೇರೆ ಆಗಿರುತ್ತೆ. ಈ ಥರ ಸ್ಟ್ರೀಟಲ್ಲಿ ಚಾಟ್ಸ್ ತಿನ್ನುವ ಮಜಾನೇ ಬೇರೆ ಆಗಿರುತ್ತೆ. ಕೆಲವೊಂದಿಷ್ಟು ವಿಡಿಯೋಸ್ ಕ್ಲಿಪ್ಪಿಂಗ್ಸು ಫೋಟೋಸ್ ಎಲ್ಲ ತಗೊಂಡ್ವಿ. ಅದಾದಮೇಲೆ ರಾಘವಂದು ಬೇರೆ ಪದೇ ಪದೇ ವಾಯ್ಸ್ ಕಾಲ್ ಮಾಡ್ತಾ ಇದ್ದ, ಎಷ್ಟೊತ್ತಿಗೆ ಬರ್ತೀರಿ ಅಂತ. ಅವನು ಹಾಗೇನೆ ಪ್ರತಿ ಸಲ ನಮ್ಮ ಜೊತೆ ಹೊರಡಲ್ಲ ಶಾಪಿಂಗ್ ಅಂತ ಏನಾದರೂ ಇದ್ದರೆ. ಆಮೇಲೆ ಪದೇ ಪದೇ ಎಷ್ಟೊತ್ತಿಗೆ ಬರ್ತೀರಾ ಅಂತ ಇರಿಟೇಟ್ ಆಗುವಷ್ಟು ಕಾಲ್ ಮಾಡ್ತಾ ಇರ್ತಾನೆ. ಇವಾಗ ಬರ್ತೀವಿ ಅಂತ ಹೇಳ್ಕೊಂಡು ಟೈಮ್ ಅಂತೂ 7 ಗಂಟೆನೇ ಆಗೋಯ್ತು. ಚಾಟ್ಸ್ ಎಲ್ಲ ತಿಂದು ಬ್ಯಾಂಗಲ್ ಕಲೆಕ್ಷನ್ ಹತ್ರ ಹೋದ್ವಿ. ಅಲ್ಲಿ ನನಗೆ ಬೇಕಾಗಿರುವಂತಹ ಸೈಜ್ ಜೊತೆಗೆ ಕಲರ್ ಕೂಡ ಇಷ್ಟ ಆಗಿರಲಿಲ್ಲ, ಹಾಗಾಗಿ ಅಲ್ಲಿ ಬ್ಯಾಂಗಲ್ಸನ್ನು ತಗೊಂಡಿರಲಿಲ್ಲ. ಅದಾದಮೇಲೆ ಈ ಥರ ಇಯರಿಂಗ್ಸ್ ಇರುವ ಕಡೆ ಹೋದ್ವಿ. ಇಲ್ಲಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಕೆಲವೊಂದಿಷ್ಟು ಇಯರಿಂಗ್ಸನ್ನೆಲ್ಲ ತಗೊಂಡ್ವಿ. ಅನ್ವಿತಾನು ತಗೊಂಡ್ಲು. ಅತ್ತಿಗೆ ಈ ಥರ ಇಯರಿಂಗ್ಸ್ ಎಲ್ಲ ಏನೂ ಹಾಕ್ಕೊಳ್ಳಲ್ಲ, ಹಾಗಾಗಿ ಅವರು ಏನು ಪರ್ಚೇಸು ಮಾಡ್ಕೊಂಡಿರಲಿಲ್ಲ. ನಾನಂತೂ ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡದೆ 3-3.5 ವರ್ಷನೇ ಕಳೆದೋಯ್ತು. ಬ್ಯಾಂಗ್ಳೂರಿಂದ ಊರಿಗೆ ಶಿಫ್ಟ್ ಆದ ಮೇಲಂತೂ ಸ್ಟ್ರೀಟ್ ಶಾಪಿಂಗ್ ಅಂತೆಲ್ಲ ಫುಲ್ ನಿಲ್ಲಿಸ್ಬಿಟ್ಟಿದ್ದೆ. ಇಲ್ಲಿ ಇವಾಗ ಶಾಪಿಂಗನ್ನು ಫುಲ್ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಬ್ಯಾಂಗ್ಳೂರಲ್ಲಿ ಜಯನಗರ ಶಾಪಿಂಗು, ಆಮೇಲೆ ಬಸವನಗುಡಿ, ಗಾಂಧಿ ಬಜಾರ್, ಇದೆಲ್ಲ ಸ್ಟ್ರೀಟಿಂಗ್ ಶಾಪು ಒಂದ್ಸಲ ನೆನಪಿಗೆ ಬಂತು. ಆಮೇಲೆ ಮನೆಗೆ ಫೋನ್ ಮಾಡಿ ಹಸ್ಬೆಂಡ್ ಜೊತೆ ಮಕ್ಕಳೇನು ಮಾಡ್ತಿದ್ದಾರೆ ಅಂತ ವಿಚಾರಿಸ್ಕೊಂಡ್ವಿ. ಅವರು ಅವರಷ್ಟಕ್ಕೆ ಆಟ ಆಡ್ಕೊಂಡಿದ್ರಂತೆ. ಸುಮ್ಮನೆ ರಾಘವ ಮಾತ್ರ ಬೋರ್ ಆಗುತ್ತೆ, ಇವ್ರು ಎಷ್ಟೊತ್ತು ಶಾಪಿಂಗ್ ಮಾಡ್ತಾರೆ ಅಂತ ಪದೇ ಪದೇ ವಾಯ್ಸ್ ಕಾಲ್ ಮಾಡ್ತಾ ಇರೋದು ಬಿಟ್ಟರೆ ಮಕ್ಕಳಂತೂ ಸುಮ್ಮನೆ ಚೆನ್ನಾಗಿ ನಿವಾನ, ಭಾರ್ಗವ, ರಾಘವ ಆಟ ಆಡ್ಕೊಂಡಿದ್ರಂತೆ. ಹಾಗಾಗಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮಗೆ ಎಷ್ಟೊತ್ತಿಗೆ ಶಾಪಿಂಗ್ ಮುಗಿಯುತ್ತೆ ಅಷ್ಟೊತ್ತಿಗೆ ಬನ್ನಿ
ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಏನು ಟೆನ್ಷನ್ ಇಲ್ಲದೆ ಶಾಪಿಂಗ್ ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗಿತ್ತು. ನಾವು ಇವತ್ತು ಶಾಪಿಂಗ್ ಮಾಡಿರೋದು ಬರೀ ಒಂದು ಸೈಡಲ್ಲಿ ಅಷ್ಟೇ. ಏನಕ್ಕೆ ಅಂದರೆ ನಮಗೆ ಇನ್ನೊಂದೆರಡು ದಿವಸ ಬಿಟ್ಟು ವಾಪಸ್ ಇದೇ ಏರಿಯಾಕ್ಕೆ ಬರೋದಿತ್ತು. ಅಂದರೆ ನಾವು ಅಲ್ಲಿ ಫಸ್ಟಿಗೆ ಬೆಡ್ಶೀಟ್ ಅಂದರೆ ಬೆಡ್ ಸ್ಪ್ರೆಡ್ ನೋಡಿದ್ವಲ್ಲ, ಅದು ನಮಗೆ ಬೇಕಾಗಿರುವಷ್ಟು ಕ್ವಾಂಟಿಟಿಯಲ್ಲಿ ಅಲ್ಲಿ ಇರಲಿಲ್ಲ. ಹಾಗಾಗಿ ಅವರು ನೆಕ್ಸ್ಟ್ 2-3 ದಿವಸದಲ್ಲಿ ವಾಪಸ್ ತರಿಸಿ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇದೇ ಏರಿಯಾಕ್ಕೆ ಇನ್ನೊಂದು ಸಲ ಬರೋದಕ್ಕಿತ್ತು ಅಂತ ನಾವು ಸ್ವಲ್ಪ ಅಷ್ಟೇ ಶಾಪಿಂಗ್ ಮಾಡಿ 6:45 ಅಷ್ಟೊತ್ತಿಗೆ, ಅಂದರೆ ಕ್ರೌಡ್ ಬೇರೆ ಜಾಸ್ತಿ ಆಗ್ತಾ ಇತ್ತಲ್ವ, ಹಾಗಾಗಿ ನಾವು ಬೇಗ ಸ್ವಲ್ಪನೇ ಹೊರಟು ಬಿಟ್ವಿ. 6:45 ಕಳಿಬೇಕಿದ್ರೆ ನಮ್ಮದು ಶಾಪಿಂಗ್ ಮುಗಿದು ಆಟೋ ಕೂಡ ಹತ್ಕೊಂಡ್ವಿ. ಬರುವಾಗ ಸ್ವಲ್ಪ ಟ್ರಾಫಿಕ್ ಇತ್ತು, ಹಾಗಾಗಿ ಅಂದಾಜು 7 ಗಂಟೆ ಅಷ್ಟೊತ್ತಿಗೆ ಮನೆಗೆ ಕೂಡ ರೀಚ್ ಆಗಿದ್ವಿ. ಇಲ್ಲಿ ಬಂದು ನೋಡಿ ನನ್ನ ಹಸ್ಬೆಂಡ್ ಕ್ರಾಸ್ ಚೆಕ್ ಮಾಡ್ತಾಯಿದ್ರು ತಂದಿರುವಂಥ ಬೆಡ್ಶೀಟು ಪ್ಯೂರ್ ಕಾಟನ್ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ವಿಡಿಯೋವನ್ನು ಅಲ್ಲಿಗೆ ಎಂಡ್ ಮಾಡಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಆದಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡಿದೆ. ಅಂದರೆ ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಎಸ್, ನಾನು ಆವಾಗ ಹೇಳ್ದ ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ಫಸ್ಟ್ ಅಲ್ಲಿ ಪರ್ಚೇಸ್ ಮಾಡಿರೋದು ಬೆಡ್ ಸ್ಪ್ರೆಡ್. ಅಲ್ಲಿ ಕಿಂಗ್ ಸೈಜ್ ಬೆಡ್ ಸ್ಪ್ರೆಡ್ ಮತ್ತು ಸಿಂಗಲ್ ಸೈಜ್ ಬೆಡ್ ಸ್ಪ್ರೆಡನ್ನು ಪರ್ಚೇಸ್ ಮಾಡಿದ್ವಿ. ನಮಗೆ ಬೇಕಾಗಿರೋದು ಪ್ಯೂರ್ ಕಾಟನು, ಮಿಕ್ಸ್ಡ್ ಎಲ್ಲ ಇತ್ತು. ಅಲ್ಲೆಷ್ಟು ಸಿಕ್ತು ಅಷ್ಟು ತೊಗೊಂಡು ಬಂದಿದ್ದೀವಿ ಇವತ್ತು. ನೆಕ್ಸ್ಟ್ ಇನ್ನೊಂದು ದಿವಸ ಹೋಗಿ ಕಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ನಾವಿಲ್ಲಿ ಬೆಡ್ ಸ್ಪ್ರೆಡ್ ಕಿಂಗ್ ಸೈಜ್ ಇಂದು ತಗೊಂಡ್ ಬಂದಿರೋದು 6 ಪೀಸ್. ಆಮೇಲೆ ಸಿಂಗಲ್ ಸೈಜ್ ಬೆಡ್ ಸ್ಪ್ರೆಡ್ ತಗೊಂಡ್ ಬಂದಿರೋದು 4 ಪೀಸು. ಇದು ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ. ನಾನಿವಾಗ ಫುಲ್ಲು ಓಪನ್ ಮಾಡಿಲ್ಲ, ಏನು ತೋರಿಸಲ್ಲ. ಒಂದು ಇಲ್ಲಿ ಅತ್ತಿಗೆ ರೂಮಿನ ಬೆಡ್ಡಿಗೆ ಬೆಡ್ ಸ್ಪ್ರೆಡ್ ಹಾಕಿದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ತಗೊಂಡು ಬಂದಿರೋದು ಜಸ್ಟ್ ಕಲರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ. ಈ ಥರದ ಕಲರ್ ಕಾಂಬಿನೇಷನ್ ಇಂದು ಪ್ಯೂರ್ ಕಾಟನ್ ಇಂದು ಬೆಡ್ ಸ್ಪ್ರೆಡ್ ಸಿಗೋದು ತುಂಬ ಅಪರೂಪ. ಅದು 450ಗೆ. ಕ್ವಾಲಿಟಿ ಅಂತೂ ನಾನು ಆವಾಗಲೇ ಹೇಳಿದ ಹಾಗೆ ತುಂಬ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಹಾಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಅಷ್ಟು ದೂರ ಹೋಗಿ ಈ ಥರದ ಬೆಡ್ ಸ್ಪ್ರೆಡನ್ನು ಚೂಸ್ ಮಾಡಿರೋದು. ಇದು ಕಿಂಗ್ ಸೈಜಿಂದು ನೋಡಿ, ಪ್ಯೂರ್ ಕಾಟನು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಒಂದಕ್ಕೆ 450. ಈ ಥರ ನಾವು 6 ಬೆಡ್ ಸ್ಪ್ರೆಡ್ ತಗೊಂಡಿದ್ದೀವಿ ಇವತ್ತು ನೋಡಿ. ಇದೊಂದು ಕಲರ್ ಬ್ಲೂ. ನೆಕ್ಸ್ಟ್ ಇದೇ ನಾನಿವಾಗ ತೋರಿಸಿದೆಲ್ಲ ಅದೇ ಕಲರಲ್ಲಿ ನೋಡಿ, ಕಲರ್ ಮಾತ್ರ ಚೇಂಜ್. ಈ ಥರ ಯೆಲ್ಲೋ ಮತ್ತು ಗ್ರೀನ್ ಪೆಟಲ್ಸ್ ಥರ ಬಂದಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಇದು 3. ಇದು ನೆಕ್ಸ್ಟ್ ಕಲರ್ ಮಾತ್ರ ಚೇಂಜ್, ಇದರಲ್ಲಿ ಪರವಾಗಿಲ್ಲ. ಬೇರೆ ಬೇರೆ ಅಂದರೆ ಅಕ್ಕನಿಗೆ ತಂಗಿಗೆ ಈ ಥರ ಬೇರೆ ಬೇರೆ ಕೊಡ್ತಾ ಇರೋದು, ಹಾಗಾಗಿ ಒಂದೇ ಕಲರ್ ಆದರೂ ಪರವಾಗಿಲ್ಲ, ಬೇರೆ ಬೇರೆ ಮಾಡಿಕೊಂಡು ಕೊಡೋಣ ಅಂತ ಇದ್ದಿದ್ದನ್ನು ನೋಡಿ, ಕಲರ್ ಚೆನ್ನಾಗಿರೋದನ್ನು ನೋಡಿ ತಗೊಂಡು ಬಂದಿರೋದು. ನೆಕ್ಸ್ಟ್ ಇದಾದ್ಮೇಲೆ ಇದಿಷ್ಟು ಡಬಲ್ ಅಂದರೆ ಕಿಂಗ್ ಸೈಜಿಂದು ಬೆಡ್ ಸ್ಪ್ರೆಡ್ ತಗೊಂಡು ಬಂದಿರೋದು. ಅಂದರೆ ಇದರಲ್ಲಿ ಬರೀ ಕಿಂಗ್ ಸೈಜಿಂದು ಬೆಡ್ ಸ್ಪ್ರೆಡ್ ಬಂದಿರೋದು. ಇದರಲ್ಲಿ ಪಿಲ್ಲೋ ಕವರ್ ಇರಲ್ಲ. ಅಂದರೆ ಪಿಲ್ಲೋ ಕವರ್ ಬೇಕಿದ್ರೆ ನಾವು ಅದನ್ನೇ ಕಿಂಗ್ ಸೈಜ್ ಇರುತ್ತೆ, ನಮ್ಮ ಕಾಟಿಗೆ ನಮ್ಮ ಬೆಡ್ಡಿಗೆ ಏನಿರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಉಳಿದಿರುತ್ತೆ. ಅದನ್ನು ಬೇಕಿದ್ರೆ ನಾವು ಕಟ್ ಮಾಡಿ ಪಿಲ್ಲೋ ಸ್ಟಿಚ್ ಮಾಡ್ಕೋಬಹುದು ಬೇಕಿದ್ರೆ, ಇಲ್ಲಾಂದರೆ ಹಾಗೆ ಅದನ್ನು ನಾವು ಯೂಸ್ ಮಾಡ್ಕೋಬಹುದು. ಅಂದರೆ ಅದರಲ್ಲೇ ನಮಗೆ ಪಿಲ್ಲೋ ಕವರ್ ಬಂದಿರಲ್ಲ. ನೆಕ್ಸ್ಟ್ ಸಿಂಗಲ್ ಸೈಜಿಂದು ಬೆಡ್ ಸ್ಪ್ರೆಡ್ ನೋಡಿ, ಇದೊಂದು ಕಲರ್. ಇದಕ್ಕೆ ಪರ್ ಪೀಸಿಗೆ ನಾವು 200 ಕೊಟ್ಟಿರೋದು. ನೆಕ್ಸ್ಟ್ ಇದೊಂದು, ಇದಾದ್ಮೇಲೆ ಇದು. ಸೊ ಇದು ಅಷ್ಟೇ ಸಿಂಗಲ್ ಬೆಡ್ ಸ್ಪ್ರೆಡ್, ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಸಿಂಗಲ್ ಪಿಲ್ಲೋ ಕವರ್. ಇದು ಯಾವುದೇ ಬೆಡ್ ಸ್ಪ್ರೆಡ್ ಜೊತೆ ಬಂದಿಲ್ಲ, ಇದು ಸಪರೇಟ್ 2 ಪಿಲ್ಲೋ ಕವರಿಗೆ 60 ರೂಪೀಸ್ ಕೊಟ್ಟಿರೋದು. ಇದಿಷ್ಟು ಬೆಡ್ ಸ್ಪ್ರೆಡ್ ಮತ್ತೆ ಪಿಲ್ಲೋ ಕವರ್ ತಗೊಂಡಿರೋದು. ಎಸ್, ನೆಕ್ಸ್ಟ್ ನಾನು ಜ್ಯುವೆಲ್ಲರಿ ಕಲೆಕ್ಷನ್ ಏನೇನು ತಗೊಂಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ. ಫಸ್ಟ್ ನಾನು ಆಲ್ರೆಡಿ ನಾನು ಅಲ್ಲಿ ಒಂದ್ಸಲ ಹಾಕೊಂಡಿದ್ದೆ.
ಅದೇ ತಗೊಂಡು ಬಂದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಫುಲ್ ಸೆಟ್ಟಿಗೆ ಇಯರಿಂಗ್ಸ್ ಕೂಡ ಇದೆ, ಈ ಥರ ಜ್ಯುವೆಲ್ಲರಿ ಕೂಡ ಇದೆ. ಇದು ಫುಲ್ ಸೆಟ್ಟಿಗೆ ನಾನು 100 ರುಪೀಸ್ ಕೊಟ್ಟೆ. ಚೀಪ್ ಅಂತ ಅನ್ನಿಸ್ತು ನನಗೆ. ಅಂದರೆ ಇಯರಿಂಗ್ಸ್ ಕೂಡ ಇದೆ, ಇದು ಚೈನ್ ಕೂಡ ಇದೆ, ಹಾಗಾಗಿ ನನಗೆ 100 ರುಪೀಸಿಗೆ ವರ್ತ್ ಅಂತ ಅನ್ನಿಸ್ತು. ಸೊ ಇದನ್ನು ತಗೊಂಡು ಬಂದೆ. ಜುಮ್ಕಾ ನೋಡಿ, ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಪಿಂಕ್ ಕಲರ್, ಇನ್ನೊಂದು ಮೆರೂನ್ ಕಲರ್. ಇದು ಪರ್ ಪೀಸಿಗೆ 100 ರುಪೀಸ್ ಕೊಟ್ಟಿರೋದು. ನಮ್ಮ ಟ್ರೆಡಿಷನಲ್ ಲುಕ್ಕಿಗೆ ಜುಮ್ಕಾ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ 100 ರುಪೀಸಿಗೆ ಪರ್ ಪೀಸ್ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದೆರಡು ಜುಮ್ಕವನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ತಗೊಂಡಿರೋದು ಸಿಂಪಲ್ ಆಗಿರುವಂತಹ ಇಯರಿಂಗ್ಸ್. ನೆಕ್ಸ್ಟ್ ಒನ್ ಇದು ಸಿಂಪಲ್ ಇಯರಿಂಗ್ಸ್. ಎರಡು ತಗೊಂಡಿರೋದು ನಾನು ಮತ್ತೆ ನನ್ನ ಟ್ವಿನ್ ಸಿಸ್ಟರ್ಗೆ ಟ್ವಿನ್ನಿಂಗ್ ಆಗಿ ರೆಡಿ ಆಗೋಣ ಅಂತ ಈ ಎರಡು ಇಯರಿಂಗ್ಸ್ ಅನ್ನ ತಗೊಂಡಿರೋದು. ಇದರ ಪ್ಲಾನ್ ಹೇಳ್ಕೊಟ್ಟಿರೋದು ತಂಗಿ ಮಗಳು ಅನ್ವಿತಾ. ಸೊ ಎರಡು ತಗೊಳ್ಳಿ, ನಿಮ್ಗಿಬ್ಬರಿಗೆ ಈ ತರ ಟ್ವಿನ್ನಿಂಗ್ ಆಗಿ ರೆಡಿ ಆಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಎರಡು ತಗೊಂಡು ಬಂದಿರೋದು. ಇದು ಪರ್ ಪೀಸ್ 200 ರುಪೀಸ್. ನೆಕ್ಸ್ಟ್ ಒನ್ ತುಂಬಾ ಸಿಂಪಲ್, ಇದು ನೋಡಿ ಈ ತರ ಇದೆ. ಇಯರಿಂಗಿಗೆ 15 ರುಪೀಸ್ ಕೊಟ್ಟಿರೋದು. ನೆಕ್ಸ್ಟ್ ಒನ್ ಇದು ಅಷ್ಟೇ, ನಾನು 15 ರುಪೀಸಿಗೆ ತಗೊಂಡಿರೋದು. ನೋಡಿ ಇದೆರಡು ಇಯರಿಂಗ್ಸ್ ಸೇಮು, ಇದಕ್ಕೆ 20 ರುಪೀಸ್ ಕೊಟ್ಟಿರೋದು. ಅಂದರೆ ಇದು ಒಂದು ಗೋಲ್ಡನ್ ಕಲರಲ್ಲಿದೆ, ಒಂದು ಸಿಲ್ವರ್ ಕಲರಲ್ಲಿದೆ. ಕಲರ್ ಮಾತ್ರ ಚೇಂಜ್ ಅಷ್ಟೇ. ಸೊ 20 ರುಪೀಸ್ ಕೊಟ್ಟಿರೋದು. ನಾನು ತಗೊಂಡಿರುವ ಇಯರಿಂಗ್ಸ್ ಇಷ್ಟೇ. ನೆಕ್ಸ್ಟ್ ನಾನೊಂದು ಈ ಥರದ ಕ್ಲಿಪ್ ತಗೊಂಡಿದ್ದೀನಿ. ಇದು 50 ರುಪೀಸು. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿ. ನಾವು ಈ ಥರ ಹೇರ್ ಬಂದ್ ಮಾಡ್ತೀವಲ್ಲ, ಆವಾಗ ಇಲ್ಲಿಗೆ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ ಅಂತ ಈ ಥರದ್ದೊಂದು ಗಟ್ಟಿ ಇದೆ ಕ್ಲಿಪ್ ತಗೊಂಡಿರೋದು. ಒಂದು ಬಿಂದಿ ತಗೊಂಡಿದ್ದೀನಿ. ಇದರಲ್ಲಿ ಬಿಂದಿಗೆ 10 ರೂಪಾಯಿಗೆ ಎರಡು. ಇನ್ನೊಂದು ತಂಗಿ ಮಗಳು ಇಟ್ಕೊಂಡಿದ್ದಾಳೆ. ಇದು ನಾನು ರೆಡ್ ಕಲರಲ್ಲಿ ತಗೊಂಡೆ, ಅವಳು ಮೆರೂನ್ ಕಲರಲ್ಲಿ ತಗೊಂಡ್ಳು. ನೆಕ್ಸ್ಟ್ ಇರುವ ಇಯರಿಂಗ್ಸ್ ಎಲ್ಲ ನನ್ನ ತಂಗಿ ಮಗಳು ತಗೊಂಡಿರುವಂಥದ್ದು. ನೆಕ್ಸ್ಟ್ ಈ ಥರದ ಇಯರಿಂಗ್ಸ್, ಇದು ತಂಗಿ ಮಗಳು ಚಾಯ್ಸ್ ಮಾಡಿರೋದು, ಅಂದರೆ ಅವಳಿಗೇನೆ. ಸೊ ಕುರ್ತಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡಿರೋದು. ಇದಕ್ಕೆ ಪರ್ ಪೀಸ್ 150 ರುಪೀಸ್. ಇದು ಅಷ್ಟೇ ನೋಡಿ, ಇನ್ನೊಂದು ಇದು ಅಷ್ಟೇ, ಪರ್ ಪೀಸ್ 150 ರುಪೀಸ್. ನೆಕ್ಸ್ಟ್ ಈ ಥರ ಸಿಂಪಲ್ ಆಗಿರೋದು, ಇದಕ್ಕೆ 50 ರುಪೀಸ್. ನೆಕ್ಸ್ಟ್ ಒನ್ ಈ ಥರದ್ದು, ಇದೊಂದು ಇಯರಿಂಗ್ ನೋಡಿ. ನೆಕ್ಸ್ಟ್ ನಾವು ಇಲ್ಲಿಗೆ ಎಲ್ಲ ಹಾಕೋತೀವಲ್ಲ, ಅದಕ್ಕೆ ನೋಡಿ 3 ಜೊತೆ ಇದೆ. ಇದು 100 ರುಪೀಸ್ ಒನ್ ಪರ್ ಪೀಸ್. ನೆಕ್ಸ್ಟ್ ಒನ್ ಈ ಇಯರಿಂಗ್ ಪರ್ ಪೀಸ್ 50 ರುಪೀಸ್. ನೆಕ್ಸ್ಟ್ ನಾನು ತಗೊಂಡಿರುವಂತಹ ಸ್ಲಿಂಗ್ ಬ್ಯಾಗ್, ಇದು ದಪ್ಪ ಸ್ಟ್ರಿಪ್ ಅದು ತಗೊಂಡಿದೆ. ಇವಾಗ ದಪ್ಪ ಸ್ಟ್ರಿಪ್ ಟ್ರೆಂಡಿಂಗ್ ಅಲ್ಲಿರೋದ್ರಿಂದ ಇದು ಓಕೆ ಅಂತ ಅನ್ನಿಸ್ತು ನನಗೆ. ನೋಡಿ ಈ ತರ ಇಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಈ ತರ ಮಾಡಿ ಓಪನ್ ಮಾಡಿ ನೋಡಿ, ಇಲ್ಲಿ ಸ್ಪೇಸ್ ಕೂಡ ಇದೆ. ನಮಗೆ ತುಂಬಾ ಏನು ಕ್ಯಾರಿ ಮಾಡೋಕ್ಕಾಗಲ್ಲ, ಬಟ್ ಫೋನು, ಪೌಚ್, ವ್ಯಾಲೆಟ್ ಈ ಥರದ್ದೆಲ್ಲ ನಮಗೆ ತಗೊಂಡು ಹೋಗ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. 300ಗೆ ವರ್ತ್ ಅಂತ ಅನ್ನಿಸ್ತು. ಸೊ ಇದು ನಾನೊಂದು ಪೀಸ್ ತಗೊಂಡೆ. ನೆಕ್ಸ್ಟ್ ನನ್ನ ತಂಗಿ ಮಗಳು ಅನ್ವಿತಾ ಇದು ತಗೊಂಡ್ಳು. ಈ ಥರದ ಶೇಪಿಂದು ಅವಳಿಗೆ ಇಷ್ಟ ಆಯಿತು. ಅವಳಿಗೆ ದಪ್ಪ ಸ್ಟ್ರಿಪ್ಪಿಂದು ಇಷ್ಟ ಇಲ್ಲ ಅಂತ ಈ ಥರ ಸಪೂರ ಸ್ಟ್ರಿಪ್ಪಿಂದು ಒಂದು ಸ್ಲಿಂಗ್ ಬ್ಯಾಗನ್ನು ತಗೊಂಡ್ಳು. ಇದು ಅಷ್ಟೇ, ಅದರ ಅಮೌಂಟಿಗೆ ಚೆನ್ನಾಗಿದೆ ನೋಡಿ. ಇದು ಅಷ್ಟೇ, ಇಲ್ಲಿ ಈ ಥರ ಸ್ಪೇಸ್ ಇದೆ. ಬ್ಯಾಕ್ ಸೈಡ್ ಎಲ್ಲ ಏನು ಜಿಪ್ ಎಲ್ಲ ಏನಿಲ್ಲ, ಒಂದೇ ಇದು. ಈ ಥರ ಇದನ್ನು ಬೇಕಿದ್ರೆ ಲೆಂತ್ ವೈಸ್ ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಮಾಡ್ಕೋಬೋದು. ನೆಕ್ಸ್ಟ್ ನಾನು ಈ ವ್ಯಾಲೆಟ್ ಕೂಡ ತಗೊಂಡೆ. ಇದು 100 ಪೀಸ್. ತುಂಬ ಚೆನ್ನಾಗಿತ್ತು, ನನಗೆ ಕಲರ್ ಕೂಡ ಇಷ್ಟ ಆಯಿತು. ಇದರಲ್ಲಿ ಈ ಕಲರ್, ಇನ್ನೊಂದು ಪಿಸ್ತಾ ಕಲರ್ ಇತ್ತು. ನನಗೆ ಈ ಕಲರ್ ಓಕೆ ಅಂತ ಇದನ್ನು ತಗೊಂಡೆ. ನೋಡಿ ಈ ಥರ ಇದೆ, ಬಟ್ ಇದರ ಒಳಗಡೆನು ತುಂಬ ಕಾಯಿನ್ ಹಾಕೋಕ್ಕಾಗಲ್ಲ, ಬಟ್ ಓಕೆ, ಈ ಅಮೌಂಟಿಗೆ ನನಗೆ ಸ್ಯಾಟಿಸ್ಫೈ ಆಯಿತು. ಸೊ ಇದನ್ನು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರದ ಸ್ಲಿಂಗ್ಸ್ ಬ್ಯಾಗಿಗೆ ಈ ಥರದ ವ್ಯಾಲೆಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ದಪ್ಪ ಆಗಿರುವಂತಹ ವ್ಯಾಲೆಟ್ ತಗೊಂಡ್ರೆ ಇದಕ್ಕೆ ತುಂಬ ಭಾರ ಆಗಿಬಿಡುತ್ತೆ. ಹಾಗಾಗಿ ಈ ಬ್ಯಾಗಿಗೆ ಅಡ್ಜಸ್ಟ್ ಆಗಲಿ ಅಂತ ಈ ಥರದ ವ್ಯಾಲೆಟನ್ನು ತಗೊಂಡಿರೋದು. ಇದಿಷ್ಟೇ ನಾವು ಇವತ್ತು ದುಂಬಿಲಿ ಸ್ಟ್ರೀಟ್ ಶಾಪಿಂಗ್ ಮಾಡಿರೋದು. ನಿಮಗೂ ಕೂಡ ಈ ಶಾಪಿಂಗ್ ಹಾಲ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ವಿಡಿಯೋಕ್ಕೆ ಲೈಕ್ ಕೊಡಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು. ಈ ಥರ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ.
ಇವತ್ತಿನ ಶಾಪಿಂಗ್ ಹಾಲ್ ವಿಡಿಯೋವನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.